ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ಕಳೆದ 2-3 ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ. ಆ ಸುದ್ದಿ ಯಾವುದಪ್ಪ ಅಂದರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರ್ವಜನಿಕರ ವೇದಿಕೆ ಮೇಲೆ ಒಬ್ಬ ಜಿಲ್ಲಾಧಿಕಾರಿಯನ್ನು ಏಕವಚನದಲ್ಲಿ ನಿಂದಿಸಿ ಆ ಸ್ಥಳದಿಂದ ಅವ್ರನ್ನ ಎಬ್ಬಿಸಿ ಬೇರೆ ಕಡೆ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂತ ನೇರವಾಗಿ ಹೇಳ್ತೇವೆ. ಯಾಕಂದರೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಕ್ಕೆ ಕಾರಣ ಏನಪ್ಪ ಅಂದರೆ, ನೇರದಿಟ್ಟ ನಿರಂತರವಾಗಿ ಸಂವಿಧಾನಬದ್ಧವಾಗಿ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಮಾತಾಡುವುದೇ ಆದರೆ ಇದು ಸಂವಿಧಾನ ವಿರೋಧಿ ಕೆಲಸ. ಕೆಲವು ಬೇಜವಾಬ್ದಾರಿ ಅಧಿಕಾರಿಗಳಿಂದ, ಲಂಚಬಾಕ ಅಧಿಕಾರಿಗಳಿಂದ, ಏಡಿ ಅಧಿಕಾರಿಗಳಿಂದ, ಮಾನಗೆಟ್ಟ ಅಧಿಕಾರಿಗಳಿಂದ, ಜಾತಿವಾದಿ ಅಧಿಕಾರಿಗಳಿಂದ, ಗುಲಾಮ್ಗಿರಿ ಕೆಲಸ ಮಾಡುವಂಥ ಅಧಿಕಾರಿಗಳಿಂದ, ಸಂವಿಧಾನ ವಿರೋಧಿ ಕೆಲಸ ಮಾಡುವಂಥ ಅಧಿಕಾರಿಗಳಿಂದ ಹಾಗೂ ಲಂಚ ಕೊಟ್ಟು ಅಧಿಕಾರಿಗೆ ಬಂದಿರತಕ್ಕಂಥ ಅಧಿಕಾರಿಗಳಿಂದ, ರಾಜಕಾರಣಿಗಳ ಗುಲಾಮರಾಗಿ ಮಾಡುವಂಥ ಅಧಿಕಾರಿಗಳಿಂದ ಇಂಥ ಒಂದು ಘಟನೆ ಇವತ್ತು ನಡೆಯಲು ಸಾಧ್ಯ ಅಂತ ನೇರವಾಗಿ ಎದೆ ತಟ್ಟಿ ಹೇಳ್ತೇವೆ. ಯಾಕೇಳಿ, ನೀವು IAS ಆಫೀಸರ್ಗಳಾಗಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥ ಸಂದರ್ಭದಲ್ಲಿ ನಿಮ್ಮನ್ನೇ ದೇವರಂತ ನೆಮ್ಕ ಬಂದಂಥ ಬಡ ಜನರ ರಕ್ತ ಇರುವ ನರರಾಕ್ಷಸ ಅಧಿಕಾರಿಗಳಿಂದ ಇವತ್ತು ಈ ಒಂದು ಘಟನೆ ನಡೆದಿದೆ ಅಂತ ನೇರವಾಗಿ ಹೇಳ್ತೇವೆ. 5 ವರ್ಷಕ್ಕೆ ಸೀಮಿತವಾದಂಥ ರಾಜಕಾರಣಿ ಮುಖ್ಯನೋ, 33-35 ವರ್ಷ ಜನರ ಸೇವೆ ಮಾಡುವಂಥ ಸರ್ಕಾರಿ ಅಧಿಕಾರಿ ಮುಖ್ಯನೋ, ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಪ್ರಧಾನಮಂತ್ರಿಗಳ ತನಕ ಆಗ್ಬೋದು. ಕಾನೂನು ಎಲ್ಲರಿಗೊಂದೇ, ಸಂವಿಧಾನ ಎಲ್ಲರಿಗೊಂದೇ. ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಸಚಿವರುಗಳು, MLAಗಳು, MP ಗಳು ಅಂತ ಏನು ಬಕೆಟ್ ಹಿಡಿತೀರಲ್ಲ ಕೆಲವು ಏಡಿ ಅಧಿಕಾರಿಗಳು, ಇದಕ್ಕೆ ಸಾಕ್ಷಿ, ಇದಕ್ಕೆ ಮೂಲ ಕಾರಣ. ನಮಗೆ ಅಯ್ಯೋ ಅನಿಸ್ತಿದೆ ಕಣ್ರಿ, ನಮ್ಗೆ ಅವಮಾನ ಆಗ್ತಾ ಇದೆ. ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಕೋಲ ಹಿಡ್ದ ಲಾಟಿ ಹಿಡ್ಕೊಂಡು ಎದೆ ಮಾತಾಡೋಂಥ ಅಧಿಕಾರಿ ಕೈ ಕಟ್ಕೊಂಡು, ತಲೆ ಕೆರ್ಕೊಂಡು, ಕಾಲು ಕೆರ್ಕೊಂಡು ರಾಜಕಾರಣಿಗಳ ಗುಲಾಮರಾಗಿ ಕೆಲಸ ಮಾಡ್ತಿದ್ದಾರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನೀವೆಲ್ಲ ಕೆಲವು ಅವಿವೇಕ ಅಧಿಕಾರಿಗಳು ಮಾಡುವಂಥ ಕೆಲಸಕ್ಕೆ ಇವತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಆಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಸಂವಿಧಾನದ ಬಗ್ಗೆ ಮಾತಾಡ್ತೀರಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಸಂವಿಧಾನ ಒಬ್ಬ ಜಿಲ್ಲಾಧಿಕಾರಿನ ಸಾರ್ವಜನಿಕರ ಮುಂದೆ ನಿಂದಿಸಂಥದ್ದು ಇದು ಸಂವಿಧಾನನಾ? ಇದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಗಲು ರಾತ್ರಿ ನಿದ್ಗೆಟ್ಕೊಂಡು ಸಂವಿಧಾನ ತಂದಿರ್ತಂಥದ್ದು. ಎಷ್ಟು ರಾಜಕಾರಣಿಗಳೇ, ಗುಲಾಮ್ ರಾಜಕಾರಣಿಗಳೇ, ಹಣಬಾಕ ರಾಜಕಾರಣಿಗಳೇ, ದಿನ ಬೆಳಗಾದ್ರೆ ಬಕೆಟ್ ಹಿಡಿಯುವಂಥ ರಾಜಕಾರಣಿಗಳೇ, ಸಂವಿಧಾನ ಎಲ್ಲಿ? ಈಗ ಮೊನ್ನೆ 2-3 ದಿವಸದಿಂದ ಓಡಾಡ್ತಿದ್ರಲ್ಲಪ್ಪ, ಸಂವಿಧಾನ ಸಂವಿಧಾನ ಸಂವಿಧಾನ. ಅಂಬೇಡ್ಕರ್ ನಮ್ಮ ನಾಯಕ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಓಡಾಡ್ತಿದ್ರಲ್ಲಪ್ಪ. ಖಂಡಿಸ್ರಯ್ಯ, ನಿಮಗೆ ತಾಕತ್ತು ದಮ್ಮು ಇದ್ರೆ ಜಾತಿ ನೋಡ್ತೀರಾ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ, ಪಕ್ಷ ನೋಡ್ತೀರಾ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ, ಬಕೆಟ್ ಹಿಡಿತೀರಾ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. IAS IPS ಓದಿರೋ ಅಧಿಕಾರಿಗಳಿಗೆ ಹೇಳ್ತೇವೆ, ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಎಚ್ಚರಿಕೆ ಕೊಡ್ತೇವೆ. ಇನ್ನು ಮುಂದಕ್ಕಾದರೂ ನಮ್ಮ ಕರ್ನಾಟಕದ ಪೊಲೀಸ್ ಏನು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ತೋರಿಸಿದ್ದಾರೆ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ತೋರಿಸಿದ್ದಾರೆ, ಕರಾಟ ಕಿಂಗು ಶಂಕರ್ ನಾಗ್ ಅವರು ತೋರಿಸಿದ್ದಾರೆ, ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಅಭಿನಯದ ಮೂಲಕ ತೋರಿಸಿದ್ದಾರೆ. ಅದನ್ನು ಅನುಕರಣೆ ಮಾಡ್ಕೊಂಡು, ಅದನ್ನು ಮಾರ್ಗದರ್ಶನವಾಗಿ ಮಾಡ್ಕೊಂಡು, ನೀವು ಲಾಠಿ ಹಿಡ್ಕೊಂಡು ಸಮವಸ್ತ್ರವನ್ನು ತೊಟ್ಟು ಸರ್ಕಾರಿ ಕೆಲಸವನ್ನು ದಕ್ಷತೆಯಿಂದ ಮಾಡಿದ್ಮೇಲೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನೀವು ಅಧಿಕಾರಿಗಳಾಗಿ. ರಣ ಹೇಳಿ ಅಧಿಕಾರಿಗಳೇ, ನಮ್ಗೆ ನಿಜವಾಗ್ಲೂ ಅವಮಾನ ಆಗ್ತದೆ ಕಣ್ರಿ. ನಾನು ಚಿಕ್ಕ ಮಗು ಇದ್ದಾಗ SP ಸಾಂಗ್ಲೇನವ್ರ ಚಿತ್ರ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಿತ್ರ, ವಿಷ್ಣುವರ್ಧನ್ ಅವ್ರ ಚಿತ್ರ ಇವೆಲ್ಲ ನೋಡಿ ಮೈ ರೋಮಾಂಚನ ಆಗ್ತಾ ಇದೆ. ನಾನು 8ನೇ ಕ್ಲಾಸಲ್ಲಿ ಫೇಲ್ ಆದೆ. ಅದಕ್ಕೆ ಇವತ್ತು ನಿಮ್ಮ ಮನೆ ಒಳಗ, ನಿಮ್ಮ ಮನೆ ಕೂಟೋಗ ಅವಿವೇಕಿಗಳಿಗೆ ಇವತ್ತು ನಾನು ಬೈತಾ ಇರೋದು ಅದಕ್ಕೆ. ನೋಡಿ, ನಾನು ಓದಿಲ್ಲ ಯಾಚಿಗಳೇ, ನಿಮ್ಮಂಥ ಅವಿವೇಕಿಗಳನ್ನ, ನಿಮ್ಮಂಥ ಮನೆಯವರನ್ನ ಬೈಲಿಕ್ಕೆ ನಿಂದಿಸಬೇಕು. ಅದಕ್ಕೆ ದೇವರು ನನಗೆ ಈ ಶಕ್ತಿ ಕೊಟ್ಟವನೆ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ನಾನು 8ನೇ ಕ್ಲಾಸಲ್ಲಿ ಫೇಲ್ ಆಗಿ ಇವತ್ತು ನ್ಯಾಯ ನೀತಿ ಧರ್ಮದ ಬಗ್ಗೆ ಮಾತಾಡ್ತೀನಿ, ಸಂವಿಧಾನದ ಬಗ್ಗೆ ಮಾತಾಡ್ತೀನಿ. ನೀವು IAS IPS ಓದಿ ಉನ್ನತವಾದಂಥ ಮಟ್ಟಕ್ಕೆ ಹೋಗಿ ಗುಲಾಮರಾಗಿ ಕೆಲಸ ಮಾಡ್ತೀರಾ, ಗುಲಾಮ್ಗಿರಿ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ.
ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ನನ್ನ ನೋವನ್ನ ಈ ರೀತಿ ಹೊರ ಹಾಕ್ತಾ ಭ್ರಷ್ಟ ಅಧಿಕಾರಿಗಳಿಗೆ, ನರಬಾಕ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುವುದರ ಮೂಲಕ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಘಟನೆಗಳು ನಡೆದರೆ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಸಹಿಸುವುದಿಲ್ಲ. ಯೋಚನೆ ಮಾಡಿ. ಇದೇ 8 ವರ್ಷದಿಂದ ಕುವೆಂಪು ನಗರದ ಪೊಲೀಸ್ ಠಾಣೆಯ ಕೆ ವೆಂಕಟೇಶ್ ಅವ್ರನ್ನ, ಸಂಚಾರಿ ಪೊಲೀಸನ್ನ ಸಾರಾ ಮಹೇಶ್ ಅವರು ನನ್ನನ್ನು ಪ್ರಶ್ನೆ ಮಾಡ್ದ ಅಂತ ಸಸ್ಪೆಂಡ್ ಮಾಡಿದ್ರು. ಇದೇ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಅವ್ರ ವಿರುದ್ಧವಾಗಿ ಧ್ವನಿ ಎತ್ತಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಂಬಲ ಸೂಚಿಸಿದ್ರಿಂದ ಕೇವಲ 2 ಗಂಟೆಯಲ್ಲಿ ಆ ಆದೇಶವನ್ನು ಹಿಂಪಡೆದ್ರು. ಇದು ಮೈಸೂರಿನ ಉದಯವಂತ ಕನ್ನಡಿಗರ ಬಳಗದ ತಾಕತ್ತು. ನಾವು ನಿಜವಾದ ಪಾಳ್ಯಗಾರರು ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜನ ಹೇಳ್ಬೇಕು, ಎಚ್ಚೆತ್ಕೋಬೇಕು, ಜಾತಿ ಅಭಿಮಾನ ಬಿಡಬೇಕು, ಹುಚ್ಚು ಅಭಿಮಾನ ಬಿಡಬೇಕು, ಈ ರಾಜಕಾರಣಿಗಳ ಗುಲಾಮರಾಗದ್ ಬಿಡಬೇಕು ರೇ. ಮತದಾರ ಬಂಧುಗಳು ನಾವು ಕಂಡ್ರಿ ನಿಜವಾದ ಈ ದೇಶದ ಮಾಲೀಕರು, ನಮ್ಮ ಸೇವೆ ಮಾಡಕ್ ಬಂದಿರ್ತಕ್ಕಂಥವ್ರು ಗುಲಾಮರಾಗಿ ಕೆಲಸ ಮಾಡೋ ಅಂತ ಹೇಳಿ ಮತದಾರ ಬಂಧುಗಳೇ, ಹೇಳಿ ಅಧಿಕಾರಿಗಳೇ. ಇನ್ನು ಮುಂದೆ ಆದ್ರೂ ಸ್ವಾಮಿ ವಿವೇಕಾನಂದ ಸ್ವಾಮೀಜಿಯವರ ಸಂದೇಶವನ್ನ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವ ಸಂದೇಶವನ್ನ ಮೈಗೂಡಿಸ್ಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಪಾಲಿಸ್ತಾ, ಬಸವಣ್ಣವರ ಆದರ್ಶಗಳನ್ನ ಪಾಲಿಸ್ತಾ ಕಿತ್ತೂರು ರಾಣಿ ಚೆನ್ನಮ್ಮನಾಗಿ ನಾಯಕರಾಗಿ ಬೆಳಿಬೇಕು ಅನ್ನೋದೇ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದ ಆಸೆ, ಧೈರ್ಯ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.